ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಜಿ ಕೆ ಕಿಸ್ಗೇಟ್. ಇವತ್ತು ನಾವು ಕೆಲವು ಇಂಟ್ರೆಸ್ಟಿಂಗ್ ಪ್ರಶ್ನೆಗಳನ್ನು ನೋಡೋಣ ಬನ್ನಿ. ಇದರಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ನೀಡಿದ್ದೀರಿ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಸ್ನೇಹಿತರೆ, ನಾವು ಪ್ರಶ್ನೆಗಳನ್ನು ನೋಡುವುದಕ್ಕಿಂತ ಮುಂಚೆ ನಮ್ಮ ಚಾನಲ್ ಕಡೆಯಿಂದ ಸಣ್ಣ ಸೂಚನೆ. ನಮ್ಮ ಚಾನಲ್ನಲ್ಲಿ ಪ್ರತಿದಿನ ರಾತ್ರಿ 7 ಗಂಟೆಗೆ ವಿಡಿಯೋ ಬರುತ್ತೆ. ಮಧ್ಯಾಹ್ನ 12 ಗಂಟೆಗೆ ಬಹುಆಯ್ಕೆ ಪ್ರಶ್ನೆ ಇರುತ್ತೆ. ಹಾಗೆ ಪ್ರತಿ ರವಿವಾರ ಬೆಳಗ್ಗೆ 8 ಗಂಟೆಗೆ ಒಗಟುಗಳ ವಿಡಿಯೋ ಬರುತ್ತೆ. ಆದ ಕಾರಣ ನೀವು ಇನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನನ್ನು ಆನಲ್ಲಿ ಇಟ್ಟುಕೊಳ್ಳಿ. ಮೊದಲನೇ ಪ್ರಶ್ನೆ, ಕಾಮನ ಬಿಲ್ಲು ಬಿಲ್ಲಿನಂತೆ ಬಾಗಿ ವಿವಿಧ ಬಣ್ಣಗಳು ಬೇರೆ ಬೇರೆಯಾಗಿ ಕಾಣಲು ಕಾರಣವೇನು? ಎ. ತರಂಗಾಂತರದ ವ್ಯತ್ಯಾಸ. ಬಿ. ಪ್ರಕೃತಿಯ ನಿಯಮ. ಸಿ. ಬೆಳಕಿನ ವಕ್ರೀಭವನ. ಡಿ. ಬೆಳಕಿನ ಅಂತರ. ಸರಿಯಾದ ಉತ್ತರ ಎ. ತರಂಗಾಂತರದ ವ್ಯತ್ಯಾಸ. ಪ್ರತಿಯೊಂದು ಬಣ್ಣಕ್ಕೂ ಒಂದೊಂದು ತರಂಗಾಂತರದ ಗುಣ ಇರುತ್ತದೆ. ಹೀಗಾಗಿ ಕೆಂಪು ಬಣ್ಣಕ್ಕೆ ಅತ್ಯಂತ ಅಧಿಕ ತರಂಗಾಂತರದ ಗುಣ ಇರುವುದರಿಂದ ಅದು ಕಾಮನಬಿಲ್ಲಿನ ಮೇಲ್ಗಡೆ ಕಂಡುಬರುತ್ತದೆ. ಹಾಗೆಯೇ ನೇರಳೆ ಬಣ್ಣಕ್ಕೆ ಕಡಿಮೆ ತರಂಗಾಂತರ ಇರುವುದರಿಂದ ಕೊನೆಯಲ್ಲಿ ಕಾಣಿಸುತ್ತದೆ. ಹೀಗೆ 7 ಬಣ್ಣಗಳು ಕೋನಗಳಲ್ಲಿ ವಕ್ರೀಭವನಗೊಂಡು ಬಿಲ್ಲಿನಂತೆ ಬಾಗಿ ಸುಂದರವಾಗಿ ಕಾಣುತ್ತವೆ. ಎರಡನೇ ಪ್ರಶ್ನೆ, ಉಪವಾಸ ಮಾಡುವವರು ಉಪವಾಸವನ್ನು ತ್ಯಜಿಸುವ ಮೊದಲು ಯಾವುದನ್ನು ಸೇವಿಸುವುದು ಆರೋಗ್ಯಕರ? ಎ. ನೀರು. ಬಿ. ಪಾನೀಯ. ಸಿ. ಬಾಳೆಹಣ್ಣು. ಡಿ. ಖರ್ಜೂರ. ಸರಿಯಾದ ಉತ್ತರ ಡಿ. ಖರ್ಜೂರ. ದೀರ್ಘಕಾಲದವರೆಗೆ ಏನನ್ನು ತಿನ್ನದೆ ಒಮ್ಮೆಲೆ ಆಹಾರ ಸೇವಿಸುವಾಗ ಉಂಟಾಗುವ ಹೊಟ್ಟೆ ಅಸ್ವಸ್ಥಕ್ಕೆ ಖರ್ಜೂರ ಸೂಕ್ತ ಮದ್ದಾಗಿ ಕೆಲಸ ಮಾಡುವುದರಿಂದ ಉಪವಾಸವನ್ನು ತ್ಯಜಿಸುವ ಮೊದಲು ಖರ್ಜೂರವನ್ನು ಸೇವಿಸುವುದು ಒಳ್ಳೆಯದು. ಮೂರನೇ ಪ್ರಶ್ನೆ, ಆನೆ ಗಣತಿಯ ಪ್ರಕಾರ ಪ್ರಸ್ತುತ ರಾಜ್ಯದಲ್ಲಿ ಒಟ್ಟು ಎಷ್ಟು ಆನೆಗಳಿವೆ? ಎ. 6964. ಬಿ. 6395. ಸಿ. 5395. ಡಿ. 6740. ಸರಿಯಾದ ಉತ್ತರ ಬಿ. 6395. ರಾಜ್ಯದ 32 ವಿಭಾಗಗಳಲ್ಲಿ ನಡೆದ ಆನೆ ಗಣತಿಯ ಪ್ರಕಾರ ಕರ್ನಾಟಕದಲ್ಲಿ ಒಟ್ಟು 6395 ಆನೆಗಳು ಇದ್ದು, ಅದರಲ್ಲಿ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಹೆಚ್ಚು ಆನೆಗಳು ಇರುವುದು ಪತ್ತೆಯಾಗಿದೆ. ನಾಲ್ಕನೇ ಪ್ರಶ್ನೆ, ಹೆರಿಗೆಯಾದ ಮಹಿಳೆಯರಿಗೆ ಕಪ್ಪು ಜೀರಿಗೆಯನ್ನು ಕೊಡುವುದರಿಂದ ಏನಾಗುತ್ತದೆ? ಎ. ಹೊಟ್ಟೆ ಶುದ್ಧಿ. ಬಿ. ಕೊಬ್ಬು ಕರಗುತ್ತದೆ. ಸಿ. ಶಕ್ತಿ ವೃದ್ಧಿ. ಡಿ. ಎದೆಹಾಲು ವೃದ್ಧಿ. ಸರಿಯಾದ ಉತ್ತರ ಸಿ. ಶಕ್ತಿ ವೃದ್ಧಿ. ಹೆರಿಗೆಯಾದ ನಂತರ ಮಹಿಳೆಯರ ದೈಹಿಕ ಸಾಮರ್ಥ್ಯ ಸ್ವಲ್ಪ ಮಟ್ಟಿಗೆ ಕಡಿಮೆಯಾಗುತ್ತದೆ. ಹೀಗಾಗಿ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳಲು ಸೌತೆಕಾಯಿ ರಸದೊಂದಿಗೆ ಕಪ್ಪು ಜೀರಿಗೆಯನ್ನು ಸೇವಿಸುವುದು ಒಳ್ಳೆಯದು. ಐದನೇ ಪ್ರಶ್ನೆ, ಆಗಸ್ಟ್ ಚಳುವಳಿ ಅಥವಾ ಆಗಸ್ಟ್ ಕ್ರಾಂತಿಯನ್ನು ಯಾವಾಗ ಪ್ರಾರಂಭಿಸಿದರು? ಎ. 8 ಆಗಸ್ಟ್ 1942. ಬಿ. 21 ಆಗಸ್ಟ್ 1949. ಸಿ. 15 ಆಗಸ್ಟ್ 1947. ಡಿ. 11 ಆಗಸ್ಟ್ 1945. ಸರಿಯಾದ ಉತ್ತರ ಎ. 8 ಆಗಸ್ಟ್ 1942. ಇದನ್ನು ಕ್ವಿಟ್ ಇಂಡಿಯಾ ಚಳುವಳಿ ಎಂದು ಕೂಡ ಕರೆಯುತ್ತಾರೆ. 8 ಆಗಸ್ಟ್ 1942ರಂದು ಬಾಂಬೆಯಲ್ಲಿ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿ ಅಧಿವೇಶನದಲ್ಲಿ ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ ಕ್ವಿಟ್ ಇಂಡಿಯಾ ಚಳವಳಿಯನ್ನು ಪ್ರಾರಂಭಿಸಿದರು. ಸ್ನೇಹಿತರೆ, ಇವಾಗ ನಾವು 6ನೇ ಪ್ರಶ್ನೆ ನೋಡುವುದಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ವಿಡಿಯೋವನ್ನು ಲೈಕ್ ಮಾಡಿಲ್ಲ ಎಂದರೆ ಲೈಕ್ ಮಾಡಿ. ಬನ್ನಿ 6ನೇ ಪ್ರಶ್ನೆ ನೋಡೋಣ. 6ನೇ ಪ್ರಶ್ನೆ, ಭೂಮಿಯನ್ನು 2 ಭಾಗಗಳಾಗಿ ವಿಭಜಿಸುವ ಕಾಲ್ಪನಿಕ ರೇಖೆಯನ್ನು ಏನೆಂದು ಕರೆಯುತ್ತಾರೆ? ಎ. ರೇಖಾಂಶ. ಬಿ. ಅಕ್ಷಾಂಶ. ಸಿ. ಸಮಭಾಜಕ. ಡಿ. ಯಾವುದು ಅಲ್ಲ. ಸರಿಯಾದ ಉತ್ತರ ಸಿ. ಸಮಭಾಜಕ.
ಭೂಮಿಯನ್ನು 2 ಭಾಗಗಳಾಗಿ ವಿಭಜಿಸುವ ಕಾಲ್ಪನಿಕ ರೇಖೆಯನ್ನು ಸಮಭಾಜಕ ರೇಖೆ ಎಂದು ಕರೆಯುತ್ತಾರೆ. 7ನೇ ಪ್ರಶ್ನೆ, ಮನೆಯಲ್ಲಿ ಕೆಟ್ಟ ಘಟನೆ ನಡೆಯುವ ಮುನ್ನ ಈ ಸೂಚನೆ ಸಿಗುತ್ತದೆ. ಎ. ಮನೆಯಲ್ಲಿ ಅಶಾಂತಿ. ಬಿ. ಕಾಗೆಯ ಸ್ಪರ್ಶ. ಸಿ. ಬಾವಲಿ ಬರುವುದು. ಡಿ. ಹಸು ಆಹಾರ ತ್ಯಜಿಸುವುದು. ಸರಿಯಾದ ಉತ್ತರ ಡಿ. ಹಸು ಆಹಾರ ತ್ಯಜಿಸುವುದು. ಒಂದು ವೇಳೆ ನಿಮ್ಮ ಮನೆಯ ಮುಂದೆ ಹಸುಗಳು ಬಂದು ನಿಂತು ನೀವು ಏನೇ ಕೊಟ್ಟರೂ ಅದು ತಿನ್ನಲಿಲ್ಲ ಎಂದರೆ ಅಥವಾ ನಿಮ್ಮ ಮನೆಯ ಮೇಲೆ ದೃಷ್ಟಿ ಇಟ್ಟರೆ ಬಹಳಷ್ಟು ಪರದಾಟವನ್ನು ನೀವು ಅನುಭವಿಸಬೇಕಾಗುತ್ತದೆ ಎಂಬ ಸೂಚನೆಯನ್ನು ಇದು ನೀಡುತ್ತದೆ. 8ನೇ ಪ್ರಶ್ನೆ, ಸೀಬೆಹಣ್ಣು ತಿಂದರೆ ಯಾವ ರೋಗ ವಾಸಿಯಾಗುತ್ತದೆ? ಎ. ಇರುಳು ಕುಡುಕು. ಬಿ. ರಕ್ತದಲ್ಲಿನ ಸಕ್ಕರೆ. ಸಿ. ಹೃದಯ ಕಾಯಿಲೆ. ಡಿ. ಕ್ಯಾನ್ಸರ್. ಸರಿಯಾದ ಉತ್ತರ ಬಿ. ರಕ್ತದಲ್ಲಿನ ಸಕ್ಕರೆ. ಸೀಬೆಹಣ್ಣನ್ನು ತಿನ್ನುವುದರಿಂದ ರಕ್ತದಲ್ಲಿನ ಸಕ್ಕರೆ ಗುಣವಾಗುತ್ತದೆ. 9ನೇ ಪ್ರಶ್ನೆ, ಯಾವ ತರಕಾರಿ ಹಸಿಯಾಗಿ ತಿನ್ನಲೇಬಾರದು? ಎ. ಬೆಂಡೆಕಾಯಿ. ಬಿ. ಎಲೆಕೋಸು. ಸಿ. ಕ್ಯಾಪ್ಸಿಕಮ್. ಡಿ. ಎಳೆಗಡ್ಡೆ. ಸರಿಯಾದ ಉತ್ತರ ಈ ಮೇಲಿನ ಎಲ್ಲವೂ. ಈ ತರಕಾರಿಗಳಲ್ಲಿ ಕಣ್ಣಿಗೆ ಕಾಣದ ಟೇಕ್ ವರ್ಮ್ ಮತ್ತು ಅದರ ಮೊಟ್ಟೆಗಳು ಇದ್ದು ಇವು ನಿಮ್ಮ ಆರೋಗ್ಯಕ್ಕೆ ಹಾನಿ ಮಾಡುವ ಸಾಧ್ಯತೆ ಹೆಚ್ಚಾಗಿರುವುದರಿಂದ ಇವುಗಳನ್ನು ಹಸಿಯಾಗಿ ತಿನ್ನಬಾರದು ಎನ್ನಲಾಗುತ್ತದೆ. 10ನೇ ಪ್ರಶ್ನೆ, ಮಹಿಳೆಯರು ಮುಟ್ಟಿನ ಸಮಯದಲ್ಲಿ ಹೆಚ್ಚು ಹೊಟ್ಟೆ ನೋವನ್ನು ಅನುಭವಿಸಲು ಕಾರಣವೇನು? ಎ. ಕಡಿಮೆ ರಕ್ತ. ಬಿ. ಹೆಚ್ಚು ರಕ್ತಸ್ರಾವ. ಸಿ. ಆಹಾರ ಕ್ರಮ. ಡಿ. ನೈಸರ್ಗಿಕ ರಾಸಾಯನಿಕ. ಸರಿಯಾದ ಉತ್ತರ ಡಿ. ನೈಸರ್ಗಿಕ ರಾಸಾಯನಿಕ. ಗರ್ಭಾಶಯದ ಒಳಪದರದಲ್ಲಿ ಉತ್ಪತ್ತಿಯಾಗುವ ಪ್ರೋಸ್ಟೋಗ್ಲಾಂಡಿನ್ ಎಂಬ ನೈಸರ್ಗಿಕ ರಾಸಾಯನಿಕಗಳಿಂದ ಉಂಟಾಗುವ ಪ್ರೋಸ್ಟೋಗ್ಲಾಂಡಿನ್ಗಳು ಗರ್ಭಾಶಯದ ಸ್ನಾಯುಗಳು ಮತ್ತು ರಕ್ತನಾಳಗಳನ್ನು ಸಂಕುಚಿತಗೊಳಿಸುವುದರಿಂದ ಮುಟ್ಟಿನ ಸಮಯದಲ್ಲಿ ಹೆಚ್ಚಿನ ಹೊಟ್ಟೆ ನೋವನ್ನು ಅನುಭವಿಸಬೇಕಾಗುತ್ತದೆ. ಸ್ನೇಹಿತರೆ, ಇವಾಗ ನಿಮಗೆ ಒಂದು ಒಗಟನ್ನು ನೀಡಲಾಗುತ್ತದೆ. ಈ ಒಗಟಿಗೆ ಯಾರು ಮೊದಲು ಕಾಮೆಂಟ್ ಮಾಡುತ್ತಾರೋ ಅವರ ಕಾಮೆಂಟನ್ನು ಪಿನ್ ಮಾಡುತ್ತೇನೆ. ಒಗಟು: ನೆತ್ತಿಯಿಂದ ತಿಂದು ಹೊಟ್ಟೆಯಿಂದ ಕಾರುವೆನು. ನೆತ್ತಿಯಿಂದ ತಿಂದು ಹೊಟ್ಟೆಯಿಂದ ಕಾರುವೆನು. ಹಾಗಾದರೆ ನಾನ್ಯಾರು? ಸ್ನೇಹಿತರೆ, ನಿಮಗೆ ಗೊತ್ತಿರುವ ಒಗಟುಗಳನ್ನು ಮತ್ತು ಅದರ ಉತ್ತರವನ್ನು ಕಾಮೆಂಟ್ ಮಾಡಿ. ಮುಂದಿನ ಒಗಟುಗಳ ಸ್ಪರ್ಧೆಯಲ್ಲಿ ನಿಮಗೆ ಗೊತ್ತಿರುವ ಒಗಟುಗಳನ್ನು ಹಾಕುತ್ತೇನೆ. ಸ್ನೇಹಿತರೆ, ಇಲ್ಲಿಗೆ ನಿಮ್ಮ ಪ್ರಶ್ನೆಗಳು ಮುಗಿದಿವೆ. ಇದರಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ನೀಡಿದ್ದೀರಿ ಅಂತ ಕೆಳಗೆ ಕಾಮೆಂಟ್ ಮಾಡಿ ತಿಳಿಸಿ. ಇದೇ ಥರದ GK ಪ್ರಶ್ನೆಗಳಿಗೋಸ್ಕರ ನಮ್ಮ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಜೈ ಹಿಂದ್, ಜೈ ಕನ್ನಡಾಂಬೆ. ಧನ್ಯವಾದಗಳು.